ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮ್ಯಾಗಿನ ಪಿರುತಿ ಸಲುವಾಗಿ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಬರಲಿಲ್ಲ ಅಂದರೆ ಆ ದೇವ್ರ ಮೆಷ್ಟನ. ಪುಟ್ಟಕ್ಕ, ನಿನ್ನ ಹತ್ರ ಕಲಿಯೋದು ಸಾನೇ ಐತೆ. ಶಾನ ದೊಡ್ಡ ಮಾತು. ಇವತ್ತಿಲ್ಲಿ ನಡೀತಾ ಇರೋ ಕಾರ್ಯಕ್ರಮ ನಮ್ಮ ಸ್ನೇಹನ ಹೆಸರಲ್ಲಿ ನಡೀತಾ ಇರೋ ಕಾರ್ಯಕ್ರಮ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಮ್ಮ ಸ್ನೇಹನ ಪ್ರತಿರೂಪವೇ. ನನ್ನ ಮಗಳು ಸ್ನೇಹ DC ಆಗಿ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಇಡೀ ಊರಿಗೆ ಕೀರ್ತಿ ತಂದವಳೆ. ಇವತ್ತು ಅವಳು ಇಲ್ಲದೆ ಹೋದ್ರೂ ಅವಳ ದುಡ್ಡು ಕೀರ್ತಿ ಥರ ಅಂತ ಇಸ್ಸಿಕೆ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಸ್ನೇಹ ಇವತ್ತು ನಮ್ಮಿಂದ ದೂರ ಆಗಿದ್ರು ಅವಳ ನಿಲುವು, ಅವಳ ಕೆಲಸ ಇವೆಲ್ಲ ನಮ್ಮ ಜೊತೆಲಿ ಜೀವಂತವಾಗೈತೆ. ನಾವು ಸಹಿತ ಇಂಥ ಕೆಲಸ ಮಾಡೋದ್ರ ಮೂಲಕ ಅವಳನ್ನ ಇನ್ನಷ್ಟು ಹತ್ರ ಮಾಡ್ಕೋಬೇಕಂತಿದ್ವಿ. ಈ ಪ್ರಪಂಚದಾಗೆ ಯೋಟೋ ಹೆಣ್ಮಕ್ಳು ಓದೋಕ್ಕೆ ಬುದ್ಧಿ ಇದ್ರೂ ಸಹಿತ ಬಡತನದ ಬೇಗೆಯಿಂದ ನರಳಿ ಅವ್ರ ಕನಸುಗಳನ್ನೇ ಕೊಂದ್ಕೊಬಿಡ್ತಾರೆ. ಆದರೆ ನಮ್ಮ ಸ್ನೇಹನಂತ ಮಕ್ಕಳು ಬಡತನನೂ ಪಕ್ಕಕ್ಕಿಕ್ಕಿ ಬೆಳಕಾಗಿ ಬರುವಂತಾರೆ. ಈಗ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನನ್ನ ಮಗಳ ಸ್ನೇಹನ ಹೆಸರಿನಲ್ಲಿ ಸಿಗ್ತಾ ಇರೋ ಈ ಸಹಾಯನ ತಗೊಂಡು ಚೆಂದಾಗಿ ಓದಿ ಅವಳಂಗೆನೆ ಎತ್ತರದ ಹುದ್ದೆಗಳಿಗೆ ಹೋಗಿ ದೇಶ ಸೇವೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೆಣ್ಣೊಬ್ಳು ಕಲ್ತ್ಕೊಂಡ್ರೆ ಒಂದು ಶಾಲೆನೇ ತೆರೆದಂಗೆ ಅಂತಾರೆ. ನಾನು ಕಲೀಲಿಲ್ಲ, ಆದರೆ ನನ್ನ ಮಗಳು ಕಲಿತು ನಂಗೆ ತಿಳಿ ಹೇಳವಳೆ. ನೀವು ಅವಳಂಗೆ ಕಲಿತು ಕಲಿಕೆನೇ ಖಡ್ಗ ಮಾಡ್ಕೊಳ್ಳಿ. ಈ ಪುಟ್ಟಕ್ಕ ತನ್ನ ಮಗಳನ್ನ ಕಳ್ಕೊಂಡಿದ್ರೂ ನಿಮ್ಮಂಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಾಗೆ ನನ್ನ ಮಗಳನ್ನ ಕಂಡ್ಕತ್ತಿ. ಅವ ಹುಸಿ ಸಮಾಧಾನ ಮಾಡ್ಕೊಳವ. ಪುಟ್ಟಕ್ಕ, ಈಗಿನ ಕಾಲದಲ್ಲಿ ದುಡ್ಡು ಸೇರ್ತಾ ಇದ್ರೆ ದೌಲತ್ ತೋರಿಸೋ ಜನನೇ ಜಾಸ್ತಿ. ಅಂಥದ್ರಲ್ಲಿ ಬಡ ಮಕ್ಕಳಿಗೆ ಧನ ಸಹಾಯ ಮಾಡಿ ನಿನ್ನ ಮಗಳ ಹೆಸರನ್ನ ಎತ್ತರಕ್ಕೆ ತಗೊಂಡೋಗ್ತಾ ಇದ್ಯವ. ಇಂಥ ಕಾರ್ಯಕ್ರಮದಾಗೆ ಬಂಗಾರಮ್ಮನವ್ರು ಸಾಕ್ಷಿ ಆಗ್ಬೇಕಾಗಿತ್ತು. ಸೊಸೆ ಮೇಗೆ ಸಾನೆ ಪರಿತಿ ಇಟ್ಕೊಂಡಿದ್ರು. ಸೊಸೆ ಹೆಸರಿನಾಗೆ ಇಂಥ ಕೆಲಸ ಆಯ್ತದೆ ಅಂದರೆ ಸಾನೆ ಖುಷಿ ಪಡ್ತಾರೆ. ಅವರು ಇನ್ನೊಂದಷ್ಟು ಸಹಾಯ ಮಾಡಿರೋರು. ಸರಸ್ವತಿ ಅವರೇ, ಅಮ್ಮವ್ರಿಗೆ ಸ್ನೇಹವ್ರ ಸತ್ತ ಇರೋ ವಿಷಯನೇ ಗೊತ್ತಿಲ್ಲ. ಹೌದಾ? ಯಾಕೆ? ಅವ್ರ ಆರೋಗ್ಯಕ್ಕೆ ತೊಂದರೆ ಆಗುತ್ತಂತ ಹೇಳಿಲ್ಲ. ಹೋಗ್ಲಿ, ಕಂಠಿ ಸಾಹೇಬ್ರನ್ನಾದ್ರೂ ಕರಿಬೇಕಿತ್ತು. ಅವ್ರಿಗೆ ಕಾರ್ಯಕ್ರಮಕ್ಕೆ ಇದ್ದಿದ್ರೆ ಸಂದಾಕಿರೋದು. ಸಾನಾ, ಕಂಠಿ ಸಾಹೇಬ್ರನ್ನ ಕರೀಲಿಲ್ವೇ? ಕರೆದಿದ್ವಿ, ಆದರೆ ಅವ್ರು ಬರಲ್ಲ ಅಂತ ಹೇಳಿದ್ರು. ಇಂಥ ಸಮಯದಲ್ಲಿ ಕಂಠಿ ಸಾಹೇಬ್ರ ಕೈಲಿ ಮಕ್ಕಳಿಗೆ ಹಣ ಕೊಡಿಸಿದ್ರೆ ಸ್ನೇಹನ ಆತ್ಮಕ್ಕೂ ಇನ್ನೂ ಸಂತೋಷ ಆಗುತ್ತೆ. ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ಕಂಠಿ ಸಾಹೇಬ್ರು ಖಂಡಿತ ಬರಬೇಕು. ನಿಂಗೆ ಹೇಳಿದ್ ಗೊತ್ತಾಗ್ಲಿಲ್ವೇನವಿ? ಅವ್ರು ಬರಕ್ಕಿಲ್ಲ ಬಿಡು. ಅವ್ರು ಬರಲ್ಲ ಅಂದ್ರೆ ಬಿಡಕ್ಕಾಗತ್ತಾ? ನಾ ಹೋಗಿ ಕರ್ಕೊಂಬರ್ತೀನಿ. ಅಕ್ಕ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಲ್ಲಿ ನಡೀತಿರೋ ಶಾಂತಿ ಸಮಾರಂಭನ ಅಶಾಂತಿ ಮಾಡೋ ಥರ ಇದೆಯಾ? ಡೋಂಟ್ ವರಿ ಸುಮಾ, ಹಾಗೆಲ್ಲ ಏನೂ ಆಗಲ್ಲ.
ಮಗಳೇ, ಮೊದಲೇ ಪೆಟ್ಟು ತಿಂದಿದ್ಯಾ? ನಿಂಗೆ ಯಾಕೆ ಬೇಕಿದೆಲ್ಲ? ಅಪ್ಪ, ನಿಮಗೆ ಎಷ್ಟು ಸತಿ ಹೇಳಬೇಕು? ನಿಮ್ಮ ಈ ಮಗಳು ಇವಾಗ ಬದಲಾಗಿದ್ದಾಳೆ, ಏನೂ ಆಗೋದಿಲ್ಲ, ನೀವು ಹೆದರಬೇಡಿ. ಸ್ನೇಹ, ನಿಮ್ಮ ಅಪ್ಪಯ್ಯ ಹೇಳೋದು ಸರಿಯಾಗಿ ಐತೆ. ಮನಸ್ಸಿಲ್ದೇ ಇರೋ ಕೆಲಸನ ನಾವು ಯಾರ್ದವೂ ಮಾಡಿಸ್ಬಾರ್ದು. ಇಲ್ಲವ್ವ, ಅವರು ಮನ್ಸಿಲ್ದೆ ಬರಲ್ಲ ಅಂತ ಹೇಳಿಲ್ಲ, ಏನೋ ಬೇಜಾರಲ್ಲಿ ಬರಲ್ಲ ಅಂದಿರ್ತಾರಷ್ಟೇ. ನಿಮ್ಗೆ ಯಾಕೆ, ನಾ ಹೋಗಿ ಕರ್ಕೊಂಬರ್ತೀನಿ, ಸರಿನಾ? ಬ್ಯಾಡ ಕಣವಿ, ಕರೆದು ಉಗಿಸ್ಕೊಳ್ಳೋ ಕ್ಯಾಮೆ ನಿಂಗೆ ಯಾಕೆ? ಈ ಸತಿ ಉಗಿಸ್ಕೊಳ್ದೆ ಕರ್ಕೊಂಬರ್ತೀನಿ. ನಾ ಬರೋವರೆಗೂ ಕಾರ್ಯಕ್ರಮ ಕೊನೆ ಮಾಡಬೇಡಿ, ಸರಿನಾ? ನಾ ಹೋಗಿ ಬರ್ತೀನಿ. ಅಲ್ಲಮ್ಮ ಮಗಳೇ, ಮಗಳೇ, ಅಕ್ಕ ಉಗಿಸ್ಕೊಳ್ಳಲ್ಲ ಅಂತ ಹೋಗಿದ್ದಾಳೆ. ಮೋಸ್ಟ್ಲಿ ಹೊಡ್ಸ್ಕೊಂಡೇ ಬರ್ತಾಳೋ ಏನೋ. ಅವ್ವ, ಸ್ನೇಹ ಗಂಟೆ ಕಾಯ್ತಾ ಕುಂತಿದ್ರೆ ಇವ್ರಿಗೆಲ್ಲ ಕಾಲೇಜ್ಗೆ ಕೆಲ್ಸಕ್ಕೆ ಹೋಗಕ್ಕೆ ತಡ ಆಯ್ತದೆ. ಪುಟಕ, ಕಾರ್ಯಕ್ರಮನ ಬೇಗ ಮುಗಿಸ್ಕೊಡಿ, ಕೆಲ್ಸಕ್ಕೆ ಹೋಗೋಕೆ ಸಾನೆ ತಡ ಆಯ್ತದೆ. ಸಾನಕ್ಕ, ಇನ್ನು ಎಷ್ಟೊತ್ತಾಗ್ಬೋದು? ಕಾಲೇಜಿಗೆ ಗೊತ್ತಾಯ್ತು. ಹೌದವ್ವ, ಇಂಥ ಕಾರ್ಯಕ್ರಮನೆಲ್ಲ ಶಾಲೆಯಲ್ಲೇ ಮಾಡಬೇಕು. ಆದರೆ ಇವರೆಲ್ಲ ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಸರಿ ಕಣ್ರವ್ವ, ಇನ್ನು ತಡ ಮಾಡೋದು ಬೇಡ, ಶುರು ಮಾಡ್ಬಿಡುವ. ಸರಿ ಅವ್ವ, ತಡ ಆಗಿದ್ದಕ್ಕೆ ದಯವಿಟ್ಟು ಎಲ್ಲರೂ ಸಮ್ಮಸ್ಬಿಡಿ. ನಾವೆಲ್ಲರೂ ನಿರ್ಧಾರ ಮಾಡಿ ಸ್ನೇಹನ ಹೆಸ್ರಿಗೆ ಬಂದಿರೋ ಇನ್ಸೂರೆನ್ಸ್ ಹಣನ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮೀಸಲಿಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಹಣನ ನೀವು ಬೇರೆ ಯಾವುದಕ್ಕೂ ಖರ್ಚು ಮಾಡೋಕ್ಕಾಗಲ್ಲ. ಇದನ್ನು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಂತ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿರ್ತೀವಿ. ಓದೋ ಖರ್ಚಿಗೆ ಮಾತ್ರ ನೀವು ಇದನ್ನು ಉಪಯೋಗಿಸ್ಕೊಬೋದು. ನನ್ನ ತಂಗಿ ಸತ್ಮೆ ಯಾಕೋ ನಿಮ್ಮೆಲ್ರಿಗೂ ನೆರವಾಗ್ತಾವಳೆ. ಈ ಹಣನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಅವಳ ಆತ್ಮಕ್ಕೆ ಶಾಂತಿ ಸಿಗೋಂಗೆ ಮಾಡಿ. ಡಿಸಿ ಸ್ನೇಹ ಮೇಡಮ್ಗೆ ಜೈ, ಡಿಸಿ ಸ್ನೇಹ ಮೇಡಮ್ಗೆ ಜೈ, ಡಿಸಿ ಸ್ನೇಹ ಮೇಡಮ್ಗೆ ಜೈ, ಡಿಸಿ ಸ್ನೇಹ ಮೇಡಮ್ಗೆ ಜೈ. ಒಬ್ಬೊಬ್ಬರೇ ನಿಮ್ಮ ತಂದೆ ತಾಯಿ ಜೊತೆ ಬಂದು ಚೆಕ್ನ ತಗೊಂಡು ಹೋಗಿ. ಅಶ್ವಿನಿ ಅವ್ವ, ಇರ್ಲಿ ಬಿಡವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.